ರೂಮ್ನಲ್ಲೇ ಇದ್ದಾಳಲ್ಲ? ಹೋಮ ರೂಮಲ್ಲೇ ಇದ್ದಾಳೆ. ನಾ ಕರೆದಿದ್ದವಳು ಕೇಳಿಸ್ಲಿಲ್ಲ ಅನ್ಸುತ್ತೆ. ನಾನೇ ಹೋಗಿ ಕರ್ಕೊಂಡು ಬರ್ತೀನಿ ರೀ. ನಾನು ಬರ್ತೀನಿ ಇರು. ಬ್ಲೆಸ್. ಚೆನ್ನಾಗಿರು. ಥ್ಯಾಂಕ್ ಗಾಡ್, ನಮ್ಮ ಮಗು ಸೇಫ್ ಆಗಿದೆ. ನಿನ್ನ ಕಾಲೇಜ್ ಮ್ಯಾಟ್ರ್ ಕೇಳಿ ನನ್ನ ಬಾಡಿ ಎಲ್ಲ ಶೇಕ್ ಆಗ್ಬಿಟ್ಟಿತ್ತು. ಅದಕ್ಕೆ ಎದ್ನೋ ಬಿದ್ನೋ ಅಂತ ರನ್ ಮಾಡ್ಕೊಂಡು ಬಂದ್ಬಿಟ್ಟೆ. ನೀನು ನೆಕ್ಕಿಗೆ ಯಾಕೆ ಸ್ಕಾರ್ಫ್ ಕಟ್ಕೊಂಡಿದ್ದೀಯಾ? ಅದು 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 ಫ್ಯಾಷನ್ ಅಂತ ಕಟ್ಕೊಂಡಿದ್ದಾಳೆ. ನಾನು ಅವಳಿಗೆ ಕ್ವೆಶ್ಚನ್ ಕೇಳಿದ್ರೆ ನೀನ್ ಯಾಕೆ ಆನ್ಸರ್ ಮಾಡ್ತಿದ್ಯಾ? ನನಗೆ ಅವಳ ಬಗ್ಗೆ ಚೆನ್ನಾಗಿ ಗೊತ್ತಿದೆಯಲ್ಲ, ಅದಕ್ಕೆ. ಓ, ಅವಳು ಊಟ ಮಾಡಿದ್ರೆ ನಿನ್ನ ಹೊಟ್ಟೆ ಫುಲ್ ಆಗುತ್ತಾ? ನೀನೇ ಹೇಳೆ ಸುಂದ್ರಿ, ಕತ್ತಿಗೆ ಯಾಕೆ ಸ್ಕಾರ್ಫ್ ಕಟ್ಕೊಂಡಿದ್ಯಾ? ಚಿಕ್ಕಮ್ಮ ಹೇಳಿದ ನಿಜ, ಇದು ಲೇಟೆಸ್ಟ್ ಫ್ಯಾಷನ್. ಓ, ಲೇಟೆಸ್ಟ್ ಫ್ಯಾಷನ್ ಮುಂಡ ಮೋಚ್ತು. ಆ ಕಾಲದಲ್ಲೇ 1960s ಈ ತರ ಎಲ್ಲ ಫ್ಯಾಷನ್ ಮಾಡ್ಕೊಂಡು ಮೆರೆದವಳು ನಾನು. ಓಕೆ ಲೀವ್ ಇಟ್. ಮೇಘ ಸ್ಟಡಿ ಮಾಡ್ತಿರೋ ಕಾಲೇಜ್ನಲ್ಲೇ ತಾನೆ ನೀನು ಸ್ಟಡಿ ಮಾಡ್ತಿರೋದು? ಯಾರ ಮೇಲಾಯ್ತು, ಯಾಕಾಯ್ತು? ಅಮ್ಮ, ನೆನ್ನೆ ಇವರಿಬ್ರು ಕಾಲೇಜಿಂದ ಬೇಗ ಮನೆಗೆ ಬಂದ್ಬಿಟ್ರು. ಅದ್ರ ಬಗ್ಗೆ ಇವ್ರಿಗೇನು ಗೊತ್ತೇ ಇಲ್ಲ. ಟಿವಿನಲ್ಲಿ ವಿಷಯ ನೋಡಿದ್ಮೇಲೆ ಹೀಗಾಗಿದೆ ಅನ್ನೋದು ಇವರಿಗೂ ಗೊತ್ತಾಗಿದ್ದು. ದೊಡಮ್ಮ ಏನೋ ಮನೆಗೆ ಪೊಲೀಸ್ನವ್ರು ಬಂದಿದ್ದಾರೆ. ನಿಮ್ಮ ಹೋಮ್ಗೆ ಪೊಲೀಸ್ನವ್ರು ಯಾಕೆ ಬಂದಿದ್ದಾರೆ? ನೋಡೋಣ, ನಡೀರಿ. ಪೊಲೀಸವ್ರು ಯಾಕೆ ಮನೆಗೆ ಬಂದ್ರು? ಬಂಟಿ ಏನಾದರೂ ಆಸಿಡ್ ಹಾಕಿ ನಿನ್ ಮೇಲೆ ಅಂತ ಹೇಳ್ಬಿಟ್ನಾ? ಹೇಳಿ ಇನ್ಸ್ಪೆಕ್ಟ್ರೆ. ಮಿಸ್ಟರ್ ವಿಶ್ವನಾಥ್, ನಮಗ್ ಬಂದಿರೋ ನ್ಯೂಸ್ ಪ್ರಕಾರ ಆಸಿಡ್ ಅಟ್ಯಾಕ್ ಆಗಿರೋ ಹುಡುಗಿ ಮನೆ ಈ ರಸ್ತೆಲೇ ಇರೋದು.
ಬಂಟಿಗೂ ಅಫೇರ್ ಇತ್ತು ಅಂತ ಜನ ಎಲ್ಲ ಮಾತಾಡ್ಕೊಳ್ತಾ ಇದ್ದಾರೆ. ಇಬ್ಬರಿಗೂ ಗಲಾಟೆ ಆಯಿತು. ಅದಕ್ಕೆ ಆ ಸಿಟ್ಟಲ್ಲಿ ಬಂಟಿ ಆಸಿಡ್ ಹಾಕ್ದ ಅಂತ ವರ್ತಮಾನ. ಅವಳು ಇದೇ ರಸ್ತೆ ಅವಳಾದ್ರಿಂದ ನಿಮ್ಮ ಮಗಳಿಗೆ ಅವಳ ಪರಿಚಯ ಚೆನ್ನಾಗೇ ಇರುತ್ತೆ. ಅದಕ್ಕೆ ಮಾಹಿತಿ ಕಲೆ ಹಾಕೋಣ ಅಂತ ಬಂದಿದ್ದೀನಿ. ಸ್ವಲ್ಪ ನಿಮ್ಮ ಮಗಳನ್ನ ಕರೀರಿ. ಕ್ಷಮಿಸಿ ಸರ್, ಅವಳನ್ನ ಕರೆಯೋಕ್ಕಾಗಲ್ಲ. ನೀವು ಅವಳಿಗೆ ಕೇಳಬೇಕಾದ್ದನ್ನೆಲ್ಲ ಕೇಳಿದ್ದೀರಿ ಅಲ್ವಾ? ನನಗೆ ಗೊತ್ತಿಲ್ಲ ಅಂತ ಹೇಳಿದ್ದಾಳೆ, ಹೌದಾ? ಹೌದು. ಇನ್ಸ್ಪೆಕ್ಟರ್, ಈ ರಸ್ತೆಯಲ್ಲಿರೋ ಹುಡುಗಿ ಮೇಲೆ ಆಸಿಡ್ ಅಟ್ಯಾಕ್ ಆಗಿದ್ರೆ ಅವಳಿಗೆ ಗೊತ್ತಾಗ್ತಿರಲ್ವಾ ಅಥವಾ ನಮಗೆ ಗೊತ್ತಾಗ್ತಿರಲ್ವಾ? ವಿಚಾರಣೆ ಮಾಡ್ತಿರೋ ನಿಮಗೆ ಗೊತ್ತಾಗ್ತಿರಲ್ವಾ? ಯಾಕೆಂದ್ರೆ ಈ ರಸ್ತೆನಲ್ಲಿ 20 ಮನೆ ಇರೋದು. ಇಂಥ ವಿಚಾರನ ಯಾರು ಮುಚ್ಚಿಡಕ್ಕಾಗತ್ತಾ? ಇನ್ಸ್ಪೆಕ್ಟರ್, ಪ್ರತಿ ಮನೆಗೆ ಹೋಗಿ ವಿಚಾರಿಸಿದ್ರೆ ನಿಮಗೂ ಕಂಡುಹಿಡಿಯೋಕ್ಕೆ ಅನುಕೂಲ ಆಗುತ್ತೆ. ಅದು ನೋಡಿ ಇವ್ರೆ, ನೋಡಿ, ನಿಮ್ಮ ಜೊತೆ ಮಾತಾಡಿದ್ದಕ್ಕೆ ಭಯದಿಂದ ಜ್ವರ ಬಂದಿದೆ. ಮತ್ತೆ ಅವಳನ್ನು ಕರೆಸಿ ಬೆಚ್ಚಿ ಬೀಳಿಸ್ಬೇಡಿ. ಇನ್ಸ್ಪೆಕ್ಟ್ರೆ, ವಿಚಾರಣೆ ನೆಪದಲ್ಲಿ ಪದೇ ಪದೇ ಮನೆಗೆ ಬಂದು ನಮಗೆ ಟೆನ್ಷನ್ ಕೊಡ್ತಾ ಇದ್ದೀರಿ. ನೋಡೋರ್ ಮುಂದೆ ನಮ್ಮ ಮರ್ಯಾದೆ ತೆಗಿತಿದ್ದೀರಿ. ಕೇಳ್ಕೊತೀನಿ, ದಯವಿಟ್ಟು ಹೀಗೆಲ್ಲ ಮಾಡಬೇಡಿ. ಆ ಹುಡುಗಿ ಬಗ್ಗೆ ಏನಾದ್ರು ಇನ್ಫಾರ್ಮೇಶನ್ ಸಿಕ್ಕಿದ್ರೆ ನಾನೇ ಬಂದು ತಿಳಿಸ್ತೇನೆ. ಸರಿ, ನಾನಿನ್ ಬರ್ತೀನಿ. ಇದೇ ಭಯಕ್ಕೆ ಹುಡುಗಿಯರ ಕಾಲೇಜಿಗೆ ಹೋಗೋದು ಬೇಡ ಅಂತ ನಾನು ಹೇಳಿದ್ದು. ಮೇಘನ್ ಕಾಲೇಜಿಗೆ ಹೋಗೋದು ಬೇಡ ಅಂದದ್ದು ಈ ರೀಸನ್ಗೆ. ಈ ಥರದ್ದೆಲ್ಲ ನಡೆದಾಗ ಭಯ ಜಾಸ್ತಿನೇ ಆಗುತ್ತೆ. ಆದರೆ ಇದಕ್ಕೆಲ್ಲ ಹೆದರ್ಕೋಬಾರ್ದು, ಫೇಸ್ ಮಾಡಬೇಕು. ಆಗಲೇ ಹೆಣ್ಣು ಮಕ್ಕಳಿಗೆ ಧೈರ್ಯ ಬರೋದು. ಆಸಿಡ್ ಹಾಕ್ಸ್ಕೊಂಡು ಲೈಫೆಲ್ಲ ಆ ಕಲೆಯನ್ನು ನೋಡಿಕೊಂಡು ಜನರ ಮುಂದೆಲ್ಲ ಓಡಾಡೋಕ್ಕಾಗದೆ ನರಳಾಡ್ಕೊಂಡು ನರ್ಕ ಅದು. ಎನಿವೆ, ನಮ್ಮನೆ ಹುಡುಗಿಯರು ಸೇಫ್ ಆಗಿದ್ದಾರಲ್ಲ, ಅದಕ್ಕೆ ನಾವು ಹ್ಯಾಪಿ ಆಗಿರೋಣ. ಬೇರೆಯವ್ರನ್ನ ಕಟ್ಕೊಂಡು ನಮ್ಗೆ ಏನಾಗಬೇಕು? ಆಸಿಡ್ ಅಟ್ಯಾಕ್ ಆಗಿರೋದು ಈ ಮನೆ ಹುಡುಗಿ ಮೇಲೆ ಅಂತೇಳಿ ನಮಗೆ ಸ್ಟ್ರಾಂಗ್ ರೂಮರ್ ಇದೆ. ಇವ್ರು ನೋಡಿದ್ರೆ ಇಲ್ಲ ಅಂತಾರಲ್ರಿ. ಇವ್ರಿಗೆ ಇವಳೊಬ್ಳೆ ಮಗಳ ಅಥವಾ ಇನ್ನೂ ಒಬ್ಳಿದಾಳ? ಅವ್ರು ಬಾಯಿ ಬಿಟ್ರೆ ತಾನೆ ಸರ್ ಗೊತ್ತಾಗೋದು. ಎನ್ಕ್ವೈರಿಗೆ ಕೋಆಪರೇಟೇ ಮಾಡ್ತಿಲ್ವಲ್ರಿ? ಸರ್, ಇವ್ರು ಕೋಆಪರೇಟ್ ಮಾಡಿಲ್ಲ ಅಂದ್ರೆ ಏನು ಸರ್? ಜೈಲಿನಲ್ಲಿ ಕುಂತವನಲ್ಲ ಬಂಟಿ, ಇವತ್ತಲ್ಲ ನಾಳೆ ಬಾಯಿ ಬಿಡಲೇಬೇಕು. ಆಗ ಗೊತ್ತಾಗುತ್ತೆ ಸರ್ ಆ ಹುಡುಗಿ ಯಾರು ಅಂತ. ಅದು ನಿಜನೇ. ನಡೀರಿ. ಡ್ರೈವರ್, ನಡಿಯಪ್ಪ.
ಯೋಚನೆ ಮಾಡ್ತಿದ್ಯಾ? ಯಾಕೋ ಆ ತ್ರಿಪುರ ಸುಂದರಿ ಅಜ್ಜಿದು ತುಂಬಾ ಅತಿ ಆಯ್ತು. ಒಳ್ಳೆ ಕಳ್ಳರನ್ನ ಚೆಕ್ ಮಾಡೋ ಹಾಗೆ ಮಾಡ್ತಾರೆ, ಬಾಯಿಗೆ ಬಂದಿದ್ದೆಲ್ಲ ಮಾತಾಡ್ತಾರೆ. ನನ್ಗಂತೂ ಇವತ್ತು ಕೋಪ ತಡ್ಕೊಳಕ್ಕೆ ಆಗ್ಲಿಲ್ಲ. ಮತ್ತೆ ಹೇಳೋದು ಅವರಿಗೆ ಈ ರೀತಿ ಮಾಡಬೇಡಿ, ಈ ರೀತಿ ಮಾತಾಡಬೇಡಿ ಅಂತ. ಅದೇ ಅಲ್ವಾ ಅಣ್ಣ ನನ್ನ ಪ್ರಾಬ್ಲಮ್ಮು. ಮಾತಾಡ್ಬೇಕಾದ ಸಿಚುಯೇಷನಲ್ಲಿ ನಾನು ಮಾತಾಡಲ್ಲ, ಭಯ ಪಟ್ಬಿಡ್ತೀನಿ, ಆಮೇಲೆ ಫೀಲ್ ಮಾಡ್ತಾ ಕೂತಿರ್ತೀನಿ. ಮೇಘ, ಇದರಲ್ಲಿ ನಿನ್ ತಪ್ಪೇನೂ ಇಲ್ಲ. ಪ್ರತಿಯೊಬ್ಬ ಮನುಷ್ಯನಿಗೂ ಅವನದೇ ಆದ ಭಯಗಳಿರುತ್ತೆ. ಭಯ ಭಯ ಅನ್ನೋದು ಎಲ್ಲೂ ಇರಲ್ಲ, ನಮ್ಮ ಮನಸ್ಸಲ್ಲೇ ಇರುತ್ತೆ. ನಾವು ಮನ್ಸು ಮಾಡಿದ್ರೆ ಎಂಥ ಭಯ ಬೇಕಾದ್ರೂ ಮೆಟ್ ನಿಲ್ಬೋದು. ಅದೇ ಗಣ, ಫಾರ್ ಎಕ್ಸಾಂಪಲ್, ಆಕಾಶದಲ್ಲಿ ಚಂದ್ರ ಇದ್ದಾನೆ ಅಂತ ಅನ್ಕೋ. ಅವನ ಮುಂದೆ ನಮ್ಮ ಹೆಬ್ಬೆರಳನ್ನ ಇಟ್ಕೊಂಡು ನಿಂತ್ಕೊಂಡ್ರೆ ಚಂದ್ರ ದೊಡ್ಡದಾಗ ಕಾಣ್ತಾನ, ಹೆಬ್ಬೆರಳು ದೊಡ್ಡದಾಗ ಕಾಣತ್ತಾ? ಹೆಬ್ಬೆರಳೆ ದೊಡ್ಡದಾಗ ಕಾಣುತ್ತೆ. ಎಕ್ಸಾಕ್ಟ್ಲಿ. ಆದ್ರೆ ವಾಸ್ತವದಲ್ಲಿ ಹೆಬ್ಬೆರಳು ದೊಡ್ಡದ, ಚಂದ್ರ ದೊಡ್ಡದ? ಚಂದಮಾಮನೇ ದೊಡ್ಡವನು ಅಲ್ವಾ? ಭಯ ಅನ್ನೋದು ಹೆಬ್ಬೆರಳಿದ್ದಾಗೆ, ಮನುಷ್ಯ ಅನ್ನೋನು ಚಂದಮಾಮ ಇದ್ದಂಗೆ. ನಾವು ಸ್ವಲ್ಪ ಯಾಮಾರಿದ್ರು ಈ ಭಯ ಅನ್ನೋ ಹೆಬ್ಬೆರಳು ಚಂದ್ರನಂತಿರೋ ಮನುಷ್ಯನ್ಗಿಂತ ದೊಡ್ಡದಾಕೊಂಡು ಅವನನ್ನೇ ಹೆದರಿಸುತ್ತೆ. ಪಂಡಿತ್ ಜಯಂತ್ ಅವ್ರೆ, ಈ ತರ ಬ್ಲೇಡ್ ಹಾಕೋದನ್ನ ಪ್ಲೀಸ್ ಕಡಿಮೆ ಮಾಡಿ. ನಾನು ಬ್ಲೇಡ್ ಆಗ್ತಿದ್ದೀನ ಮೇಡಮ್? ಓ ಮೈ ಗಾಡ್, ನೀವು ನನ್ನ ಫಿಲಾಸಫಿನೇ ಅರ್ಥ ಮಾಡ್ಕೋತಿಲ್ಲಲ್ಲ. ಭಯ ಪಡಬೇಡಿ, ಧೈರ್ಯವಾಗಿರಿ ಅನ್ನೋ 2 ಲೈನನ್ನ ಇಷ್ಟುದ್ದ ಹೇಳಿದ್ರೆ ನಮ್ಮಂತ ಕಾಮನ್ ಪೀಪಲ್ಗೆ ಅರ್ಥ ಆಗಲ್ಲ ಪುಟ್ಟು ಅವರೇ. ಏನೇ ಇದ್ರು ಶಾರ್ಟ್ ಅಂಡ್ ಸ್ವೀಟ್ ಆಗಿ ಹೇಳಿ, ಅದು ಇಂಟೆಲಿಜೆನ್ಸು. ಸಾಧ್ಯ ಆದ್ರೆ ಅದನ್ನ ಡೆವಲಪ್ ಮಾಡ್ಕೊಳ್ಳಿ. ಮಯೂರಿ, ಏನ್ ಹೇಳ್ಬಿಟ್ಟೆ ನೀನು? ಅಣ್ಣ ಎಷ್ಟು ಬ್ರಿಲಿಯಂಟ್ ಗೊತ್ತಾ? ಅವನಿಲ್ಲ ಆಗಿದ್ರೆ ನಾವ್ ಇಷ್ಟ ಆರಾಮಾಗಿರಕ್ ಸಾಧ್ಯನೇ ಇರ್ತಿರ್ಲಿಲ್ಲ. ಮೇಘ, ಸುಮ್ಮನೆ ಇರು. ಈಗ ನನ್ನ ಬುದ್ಧಿವಂತಿಕೆ ಬಗ್ಗೆ ಯಾಕೆ ಡೆಮೋ ಕೊಡ್ತಿದ್ಯಾ ನೀನು? ಸುಮ್ಮನೆ ಹಾಗೆ ಹೇಳ್ದೆ ಅಷ್ಟೇ. ಮೇಘ, ಏನ್ ವಿಷಯ? ಏನೂ ಇಲ್ಲ ಕಣೆ. ಇವನು ಇಲ್ದೇ ಇದ್ದಿದ್ರೆ ಇಷ್ಟು ಆರಾಮಾಗಿ ಮಾತಾಡೋಕೆ ಆಗ್ತಿರ್ಲಿಲ್ಲ ಅನ್ನೋ ಮಾತಿಗೆ ಅರ್ಥ ಏನು? ಅಂಥದ್ದು ಏನ್ ಮಾಡ್ದ ಇವನು? ಹೇಳು ಮೇಘ. ಅಯ್ಯೋ, ಏನೇ ನೀನು? ಏನು ಇಲ್ದಿರೋ ವಿಷಯಕ್ಕೆ ಇಷ್ಟೊಂದು ಸೀರಿಯಸ್ ಆಗ್ತಿದೆಯಲ್ಲ. ನಾನು ಸುಮ್ಮನೆ ಹಾಗೆ ಕ್ಯಾಶುಯಲ್ ಆಗಿ ಹೇಳ್ದೆ ಅಷ್ಟೇ. ಮೇಘ, ಇಷ್ಟು ದಿನ ಈ ತರ ಮಾತೇ ಬಂದಿರ್ಲಿಲ್ವಲ್ಲ ನಿನ್ ಬಾಯಲ್ಲಿ? ಇವತ್ತು ಬರ್ತಾ ಇದೆ ಅಂದ್ರೆ ದೇರ್ ಇಸ್ ಸಮಥಿಂಗ್. ಹೇಳು, ಏನ್ ಮಾಡ್ದ ಇವನು? ಅಯ್ಯೋ, ಒಳ್ಳೆ ಕತೆ ಆಯ್ತಲ್ಲ ನಿಂದು. ಮನೇಲಿ ನನ್ನಂತ ಒಬ್ಬ ವೀರ ಪುರುಷ ಇರೋದ್ರಿಂದ ಹೆಣ್ಮಕ್ಳಾದ ನೀವು ಯಾವುದೇ ಆತಂಕ ಇಲ್ಲದೆ ಆರಾಮಾಗಿರ್ಬೋದು ಅಂತ ಹೇಳ್ತಾ ಇದ್ದಾಳ ಅವಳು. ಅಷ್ಟು ಅರ್ಥ ಆಗ್ಲಿಲ್ಲ ನಿನಗೆ? ಮೇಘ, ಇವಳೊಂದು ದೊಡ್ಡ ಟ್ಯೂಬ್ಲೈಟು. ನನ್ನ ಗಂಟ್ಲು ಒಣಗ್ತಾ ಇದೆ, ಒಂದು ಗ್ಲಾಸ್ ನೀರು ತಗೊಂಡ್ಬರ್ತೀಯಾ? ಹ್ಞೂ, ಸರಿ ಅಣ್ಣ. ಜಯಂತ್, ನಿಜ ಹೇಳು, ನೀವಿಬ್ರು ನನ್ನಿಂದ ಏನು ಮುಚ್ಚಿಡ್ತಿಲ್ಲ ತಾನೆ? ಹಾಗೇನಿಲ್ಲ, ನಾವಿಬ್ರು ನಿನ್ನಿಂದ ಏನು ಮುಚ್ಚಿಡ್ತಾ ಇಲ್ಲ. ಹಾಗೆಲ್ಲ ಅನ್ಕೋಬೇಡ ನೀನು.
ಅತ್ತೆ ಬನ್ನಿ. ವಾವ್, ನನ್ನ ಫೇವ್ರೇಟ್ ರವೆ ಉಂಡೆ. ತುಂಬ ದಿನದಿಂದ ತಿನ್ಬೇಕು ಅನ್ನಿಸ್ತಿತ್ತತೆ. ಆದರೆ ಈ ಪರಿಸ್ಥಿತಿಲಿ ಹೇಗೆ ಕೇಳೋದು ಅಂತಾನೆ ಸುಮ್ಮನಾದೆ. ಆದರೆ ನನ್ನ ಮನಸ್ಸಿನ ಆಸೆ ನಿಮಗೆ ಇವತ್ತೇ ಗೊತ್ತಾಯ್ತು. ಬಂಟಿಗೆ ಸರಿಯಾದ ಶಿಕ್ಷೆ ಆಗಬೇಕು ಅಂತ ನಾನು ಆಸೆ ಪಟ್ಟೆ. ಅರ್ಥ ಆಗ್ಲಿಲ್ವ ನಿನ್ಗದು? ಅತ್ತೆ, ಯಾಕತ್ತೆ ಹೇಳ್ತಾ ಇದ್ದೀರಾ? ನೀವು ಅಂದ್ಕೊಂಡಿದ್ದು ನೆರವೇರ್ತಲ್ಲ. ನಿನ್ನನ್ನು ಈ ಮನೆ ಹಿರಿಮಗ ಅಂತ ಸಾಕಿ ಬೆಳೆಸ್ದೆ. ಆ ನಂಬಿಕೆನ ನೀವು ಉಳಿಸ್ದೆ. ನಿರೀಕ್ಷೆಗೆ ಮೀರಿ ಬೆಳೆದೆಪ್ಪ. ನಿನ್ನನ್ನು ನೋಡಿ ಹೆಮ್ಮೆ ಆಗ್ತಿದೆ ಕಣೋ ನನಗೆ. ನಿನಗೆ ಹೇಗೆ ಧನ್ಯವಾದ ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಅತ್ತೆ, ದಯವಿಟ್ಟು ಈ ರೀತಿ ಮಾತಾಡಬೇಡಿ. ತುಂಬ ಮುಜುಗರ ಆಗತ್ತೆ. ಪಾಪ ಮಾಡಿದವನು ಆ ಕ್ಷಣಕ್ಕೆ ತಪ್ಪಿಸ್ಕೋಬೋದು, ಆದರೆ ಖಂಡಿತ ಸಿಕ್ಕಾಕೋತಾನೆ. ಆದರೆ ಬಂಟಿ ವಿಷಯ ನಿಮ್ಗೆ ಯಾರು ಹೇಳಿದ್ರು? ನಾನೇ ಹೇಳಿದ್ದು. ಸಾರಿ ಅಣ್ಣ, ಈ ವಿಷಯ ನಮ್ಮಿಬ್ರ ಮಧ್ಯೆನೇ ಇರಲಿ ಅಂತ ನೀನು ಹೇಳಿದ್ದೆ. ಆದರೆ ನನ್ನ ಮನಸ್ಸು ಯಾಕೋ ತಡಿಲಿಲ್ಲ, ಹೇಳಿಬಿಟ್ಟೆ. ಸಾರಿ. ಪುಟ್ಟಿ, ನೋಡು, ನಿನ್ನಿಂದ ಅತ್ತೆ ಅಳೋ ಹಾಗಾಯ್ತು. ಸಾರಿ ಕೇಳೋ. ಸಾರಿ ಅಮ್ಮ. ಅತ್ತೆ, ದಯವಿಟ್ಟು ನೀವು ಅಳಬೇಡಿ ಅತ್ತೆ. ಇದು ಅಳೋ ಅಲ್ಲ ಕಣೋ, ಸಂತೋಷ ಕಣ್ಣೀರು. ಈ ವಿಷಯ ಮಯೂರಿ ಗೊತ್ತಾ? ಇಲ್ಲ ಅಮ್ಮ. ಹೇಳಬೇಕಾಗಿತ್ತು. ಅವಳು ಜಯಂತನ ಮೆಚ್ಕೊಳ್ಳೋಳು. ಅತ್ತೆ, ಏನು ಯೋಚನೆ ಮಾಡ್ತಿದ್ದೀರಿ? ಅದೇ ಆ ಆಸಿಡ್ ಅಟ್ಯಾಕ್ ಬಗ್ಗೆ ನಾನು ನಿಂಗೆ ಹೇಳಿದ್ನಲ್ಲ. ಹಾ, ಆ ಬಂಟಿ ಅನ್ನೋನನ್ನ ಪೊಲೀಸ್ನವರು ಜೈಲ್ಗೆ ಹಾಕಿದ್ರಂತಲ್ಲ. ಆ ಗಡವನ್ನ ಸುಮ್ಮನೆ ಬಿಡಬಾರ್ದು ಅತ್ತೆ, ನೇಣ್ಗಂಬಕ್ಕೆ ಹಾಕ್ಬೇಕು ಅವನನ್ನ. ನಾನು ಅದನ್ನೆಲ್ಲ ಕಡೆ ಥಿಂಕ್ ಮಾಡ್ತಿರೋದು. ಈ ಪೊಲೀಸ್ನವರು ನಮ್ಮ ಮೇಘನ ಹೋಮ್ನಲ್ಲಿರೋ ಹುಡುಗಿ ಮೇಲೆ ಅಟ್ಯಾಕ್ ಆಯಿತು ಅಂತ ಮಾತಾಡ್ಕೋತಾ ಇದ್ರು. ಅಲ್ಲಿ ಅಬ್ಸರ್ವ್ ಮಾಡಿ ನೋಡಿದಾಗ ಅಂಥದ್ದು ಏನೂ ಕಂಡು ಬರಲಿಲ್ಲ. ಆದರೂ ಪೊಲೀಸ್ನವರು ಯಾಕೆ ಡೌಟ್ ಪಟ್ರು ಅವ್ರ ಮೇಲೆ? ಅಯ್ಯೋ, ಪೊಲೀಸ್ನವ್ರ ಕತೆ ಬಿಡಿ ಅತ್ತೆ. ಸುಮ್ಮನೆ ಅವ್ರ ಊರಿನಲ್ಲಿರೋರ ಮೇಲೆಲ್ಲ ಡೌಟ್ ಪಡ್ತಾನೆ ಇರ್ತಾರೆ. ಹಾಗಂತೀಯ? ಇರ್ಬೋದು, ನನಗೂ ಹಾಗೇ ಅನ್ನಿಸ್ತಾ ಇದೆ. ಹಲೋ, ಹೇಳೋ ರಾಹುಲ್, ಹೇಗಿದ್ದೀಯಾ? ಲೋ, ಎಷ್ಟು ದಿನ ಅಂತ ಬೆಂಗಳೂರಲ್ಲೇ ಇರ್ತೀಯೋ? ಬೇಗ ಮನೆಗೆ ವಾಪಸ್ ಬಾರೋ. ನೀನಿಲ್ಲದೆ ಮನೆಯೆಲ್ಲ ಬಣ ಕೊಡ್ತಾ ಇದ್ದೆ ಗೊತ್ತಾ? ಮಗನೇ, ನಮಗೆ ನಿನ್ನ ನೋಡೋ ಆಸೆ ಆಗಿದೆ, ಬೇಗ ಬಾರೋ. ಆಮೇಲೆ ನಿನಗೊಂದು ಗುಡ್ ನ್ಯೂಸ್ ಕೊಡೋದಿದೆ. ಏನು ಅಂತನಾ? ನಾವು ನಿನಗೋಸ್ಕರ ಒಂದು ಸುಂದರವಾದ ಹುಡುಗಿನ ಹುಡುಕಿಟ್ಟಿದ್ದೀವಿ. ಹೊಡ ಇಲ್ಲಿ ಮಗ ಮುಂಡೆದೆ. ಹಲೋ ಗ್ರ್ಯಾಂಡ್ ಸನ್ನು. ಇನ್ನೇನು ಸ್ಪೆಷಲ್ ನ್ಯೂಸು? ಓ ಹೌದಾ? ನೀನು ದೊಡ್ಡಿ ಏನೇನೋ ಮಾತಾಡುತ್ತೆ. ನೀನು ಅದನ್ನೆಲ್ಲ ಕೇಳಿ ಡೋಂಟ್ ವರಿ ಮಾಡ್ಕೋಬೇಡ. ನೀನು ಮೊದಲು ಬಾ, ಆಮೇಲೆ ಇಲ್ಲೆಲ್ಲ ಡಿಸ್ಕಸ್ ಮಾಡೋಣ.
ಟೇಕ್ ಕೇರ್, ಬಾಯ್ ಬಾಯ್. ಹಾ ಹಾ ಹಾ.